ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಾ? ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಬೇರೆನೇ ಸರ್ಕಾರ ನಡೀತಾ ಇದೆಯಾ? ದಕ್ಷಿಣ ಕನ್ನಡ ಜಿಲ್ಲೆಗೂ ಅಲ್ಲಿನ ಪೊಲೀಸ್ ಇಲಾಖೆಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧನೇ ಇಲ್ವಾ? ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹೊಣೆಯನ್ನ ಸಂಪೂರ್ಣವಾಗಿ ಸಂಘ ಪರಿವಾರಕ್ಕೆ ಬಿಟ್ಕೊಡ್ಲಾಗಿದೆಯಾ? ಇಲ್ಲಿ ಸಂಘ ಪರಿವಾರ ಹೇಳಿದ್ದೇ ಕಾನೂನಾ? ಈ ನೆಲದ ಕಾನೂನಿಗೆ ಇಲ್ಲಿ ಯಾವುದೇ ಬೆಲೆನೇ ಇಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಲ್ವಾ? ಇದ್ರೆ ಆ ಪಕ್ಷದಲ್ಲಿ ಮುಸ್ಲಿಂರನ್ನ ಬಿಟ್ರೆ ಬೇರೆ ಮುಖಂಡ್ರೇ ಇಲ್ವಾ? ಇದ್ದಾರೆ ಅನ್ನೋದಾದ್ರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ? ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಎಲ್ಲಿದ್ದಾರೆ? ಇವಿಷ್ಟೂ ಪ್ರಶ್ನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪ್ರಜ್ಞಾವಂತರನ್ನ ಕಾಡ್ತಾ ಇವೆ. ವಿಶೇಷವಾಗಿ ಇಲ್ಲಿ ಕೋಮು ರಾಜಕೀಯ ಸೋಲ್ಬೇಕು, ಸೌಹಾರ್ದ ನೆಲೆಗೊಳ್ಳಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಅನ್ನ ಬೆಂಬಲಿಸಿದಂತಹ ಮತದಾರರು ಹಾಗೆ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿವು. ರಸ್ತೆ ಬದಿಯಲ್ಲಿ ಕೆಲವರು 5-6 ನಿಮಿಷ ನಮಾಜ್ ಮಾಡಿದಂಥ ವಿಡಿಯೋ ಒಂದು ವೈರಲ್ ಆದ ಬೆನ್ನಿಗೆ ಇಲ್ಲಿನ ಪ್ರಸಿದ್ಧ ಕಂಕನಾಡಿ ಮಸೀದಿಯ ಆಡಳಿತ ಮಂಡಳಿಯನ್ನ ಮಂಗಳೂರು ಪೊಲೀಸರು ನಡೆಸಿಕೊಂಡಿರುವಂತಹ ಕ್ರಮದ ಬೆನ್ನಿಗೆ ಈ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಎದ್ದಿವೆ. ಆ ರಸ್ತೆಯಲ್ಲಿ ಹೋಗುವವರು ಯಾರೂ ದೂರು ಕೊಡದೆ ಕೇವಲ ಸಂಘ ಪರಿವಾರದ IT ಸೆಲ್ ವೈರಲ್ ಮಾಡಿದಂಥ ಒಂದು ವಿಡಿಯೋವನ್ನ ಆಧಾರವಾಗಿಟ್ಕೊಂಡು ಗಂಭೀರ ಕ್ರಿಮಿನಲ್ ಸೆಕ್ಷನ್ಗಳಡಿ FIR ದಾಖಲಿಸಿರೋದು ಜಿಲ್ಲೆಯ ಜನರನ್ನ ಆಘಾತಗೊಳಿಸಿದೆ. ರಸ್ತೆಗೆ ತಡೆಯಾಗಿದೆ ಅಂತ ಒಂದು ಸೆಕ್ಷನ್ ಅನ್ನ ಬಿಟ್ಟು ಇಷ್ಟು ಗಂಭೀರ ಸೆಕ್ಷನ್ಗಳಡಿ FIR ದಾಖಲಿಸುವಂತಹ ಪ್ರಕರಣವೇ ಇದಲ್ಲ ಅಂತ ಹಿರಿಯ ವಕೀಲರೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಡಿ ಹೀಗೂ ಆಗತ್ತಾ? ಈ ರೀತಿ ಪೊಲೀಸರು ನಡೆದುಕೊಳ್ತಾರ? ಇಲ್ಲಿ ಎಲ್ಲವೂ ಸಂಘ ಪರಿವಾರಕ್ಕೆ ಬೇಕಾದ ಹಾಗೆ ನಡೆಯೋದಾ? ಇದನ್ನ ಹೇಳೋರು ಕೇಳೋರು ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರೂ ಇಲ್ವಾ? ನಮ್ಮದು ಜಾತ್ಯತೀತ ಪಕ್ಷ, ನಾವು ಎಲ್ಲರನ್ನ ಸಮಾನವಾಗಿ ಕಾಣ್ತೀವಿ, ನ್ಯಾಯಯುತ ಆಡಳಿತವನ್ನು ನಡೆಸೋದಾಗಿ ಹೇಳುವಂಥ ಕಾಂಗ್ರೆಸ್ ಸರ್ಕಾರ ಮಂಗಳೂರಿನ ಪೊಲೀಸ್ ಕಮಿಷನರ್ ಈ ಕಾರ್ಯವೈಖರಿಯ ಬಗ್ಗೆ ಗಮನಿಸದೇ ಇದ್ದುದು ವಿಪರ್ಯಾಸ. ಈಗಾಗಲೇ ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭ ಸಾರ್ವಜನಿಕ ಸ್ಥಳಗಳಲ್ಲಿ ಗಂಟೆಗಟ್ಟಲೆ ನಡೆದಂಥ ಧಾರ್ಮಿಕ ಕಾರ್ಯಕ್ರಮಗಳ ವಿಡಿಯೋವನ್ನ ಕಮಿಷನರ್ ಸಾಹೇಬರಿಗೆ ರವಾನಿಸಿ ಈ ಬಗ್ಗೆ ಕ್ರಮ ಕೈಗೊಳ್ತೀರಾ ಅಂತ ಕೇಳ್ತೊಡಗಿದ್ದಾರೆ. ಆದ್ರೆ ಕಮಿಷನರ್ ಸಾಹೇಬರಲ್ಲಿ ಉತ್ತರನೇ ಇಲ್ಲ. ಇವೆಲ್ಲದರ ಮಧ್ಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಮುಸ್ಲಿಂ ಮುಖಂಡರು ಬುಧವಾರ ಕಮಿಷನರ್ ಬಳಿ ತೆರಳಿ ಸುಮೋಟೋ ಪ್ರಕರಣವನ್ನ ಕೈ ಬಿಡೋದಿಕ್ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಮನವಿ ಸಲ್ಲಿಸೋ ಬದಲು ಕಮಿಷನರ್ ನಡೆಯನ್ನ ಅವರ ಸಮ್ಮುಖವೇ ಬಲವಾಗಿ ಖಂಡಿಸಬೇಕಾಗಿತ್ತು, ಪ್ರತಿಭಟಿಸಬೇಕಾಗಿತ್ತು. ತಾರತಮ್ಯ ಎಸಗದಂತಹ ಕಮಿಷನರ್ ವಿರುದ್ಧ ಕ್ರಮಕ್ಕಾಗಿ ಪಕ್ಷ ಮತ್ತು ಸರ್ಕಾರವನ್ನ ತೀವ್ರವಾಗಿ ಒತ್ತಾಯ ಮಾಡಬೇಕಿತ್ತು. ಆದ್ರೆ ಆ ಧೈರ್ಯ ಸದ್ಯ ಜಿಲ್ಲೆಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಸ್ಲಿಂ ಮುಖಂಡರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿರ್ವಾ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕತ್ವದಿಂದ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರೋದು ವಿಪರ್ಯಾಸ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಇತರ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಜನಪ್ರತಿನಿಧಿಗಳು ಎಲ್ಲರೂ ಗಪ್ಚುಪ್. ಸರ್ಕಾರದ ಪ್ರತಿನಿಧಿಗಳದ್ದು ಕೂಡ ಇದೇ ಜಾಣ ಮೌನ. ಮೊನ್ನೆವರೆಗೆ ಲೋಕಸಭಾ ಚುನಾವಣೆಗೆ ಓಟ್ ಕೇಳ್ತಾ ಇದ್ದಂಥ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯು ನಾಪತ್ತೆ. ಇದು ಯಾವ ನ್ಯಾಯ? ಮುಸ್ಲಿಮರು ಕೇವಲ ಕಾಂಗ್ರೆಸ್ಗೆ ಮತ ಹಾಕೋದಿಕ್ಕೆ ಮತ್ತು ಅದಕ್ಕಾಗಿ ದುಡಿಯೋದಿಕ್ಕೆ ಮಾತ್ರ ಇರೋದಾ? ಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ಜಿಲ್ಲೆಯ ಜನ. ಇನ್ನು ಧಾರ್ಮಿಕ ಆಚರಣೆ, ಪ್ರಾರ್ಥನೆಗಳಿಗೆ ಸಂಬಂಧಿಸಿ ನಿಯಮ ಮೀರುವ ಕುರಿತು ಈ ಟಿವಿ ಮಾಧ್ಯಮಗಳ ಕಾಳಜಿಗೆ ಮೆಚ್ಚುಗೆಯನ್ನು ಸೂಚಿಸಲೇಬೇಕು. ಕಂಕನಾಡಿ ಮಸೀದಿ ಆಡಳಿತ ಮಂಡಳಿಯನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಟಿವಿ ಮಾಧ್ಯಮಗಳು ವಿಚಾರಣೆಯನ್ನು ನಡೆಸಿ ತಪ್ಪೊಪ್ಪಿಗೆ ಹೇಳಿಕೆ ಪಡೆದಿರೋದು ಮಾಧ್ಯಮಗಳ ಸೋಗಲಾಡಿತನಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಈ ಮಾಧ್ಯಮದ ಪ್ರತಿನಿಧಿಗಳು ಇದೇ ಧೈರ್ಯ, ಕಾಳಜಿ, ಉತ್ಸಾಹವನ್ನ ಮಂಗಳೂರು ಹಾಗೂ ಸುತ್ತಮುತ್ತ ಮುಖ್ಯ ಬೀದಿಯಲ್ಲಿ ನಡೆಯುವಂತಹ ಇತರ ಆರಾಧನೆ, ಉತ್ಸವ, ಪ್ರಾರ್ಥನೆಗಳಲ್ಲಿ ನಿಯಮ ಉಲ್ಲಂಘನೆ ಆದಾಗ ತೋರಿಸಬೇಕಿತ್ತು. ಆದ್ರೆ ಪೊಲೀಸ್ ಇಲಾಖೆಯಂತೆ ಮಾಧ್ಯಮಗಳಿಗೂ ಕೋಮು ದ್ವೇಷದ ಸೋಂಕು ತಗಲಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಮಂಗಳೂರಿನ ಪೊಲೀಸರಿಗೆ, ಟಿವಿ ಮಾಧ್ಯಮಗಳಿಗೆ ಮುಸ್ಲಿಮರು ರಸ್ತೆಯಲ್ಲಿ 5-6 ನಿಮಿಷ ನಮಾಜ್ ನಿರ್ವಹಿಸಿದ ದೊಡ್ಡ ಸುದ್ದಿ. ಆದ್ರೆ ಮಂಗಳೂರಿನಲ್ಲಿ ತಲೆ ಎತ್ತಿರುವಂತಹ ಮಸಾಜ್ ಪಾರ್ಲರ್ಗಳು, ಮಟ್ಕಾ, ಬೆಟ್ಟಿಂಗ್ ಮಾಫಿಯಾಗಳು, ಕದ್ದು ನಡೆಯುವಂತಹ ಇಸ್ಪಿಟ್ ಅಡ್ಡೆಗಳು, ರಾಜಾರೋಷವಾಗಿ ನಡೆಯುವಂತಹ ಅಕ್ರಮ ಮರಳು ದಂಧೆಗಳು ಕಾಣಿಸ್ತಾ ಇಲ್ಲ. ಪೊಲೀಸರ, ಮಾಧ್ಯಮಗಳ ಈ ಅತಿರೇಕಕ್ಕೆ ಕಡಿವಾಣ ಇಲ್ವಾ? ಈ ತಾರತಮ್ಯವನ್ನ ಇಲ್ಲಿನ ಜನರು ಇನ್ನು ಎಷ್ಟು ದಿನ ಸಹಿಸಿಕೊಳ್ಬೇಕು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.